ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಶಾಸಕ ಎಚ್.ಡಿ. ರೇವಣ್ಣ ಅವರು ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದರು. ನಮ್ಮ ದೇಶ ಉಳಿಯಬೇಕಾದರೆ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು. ಶ್ರೀ ಲಕ್ಷ್ಮೀ ನರಸಿಂಹ ಇರೋವರೆಗೂ ನನಗೇನು ತೊಂದರೆ ಇಲ್ಲ. 3 ಕ್ಷೇತ್ರ ಗೆಲ್ತೀವಿ ಎಂದು ಶಾಸಕ ಎಚ್.ಡಿ. ರೇವಣ್ಣ ವಿಶ್ವಾಸದಿಂದ ನುಡಿದರು. ನಂತರ ಮಾತನಾಡಿ, ಶಿಕ್ಷಕರ ಕ್ಷೇತ್ರದ ಚುನಾವಣೆಗಾಗಿ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರುಗಳ ಜೊತೆಗೂಡಿ ಖುದ್ದಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡಿದ್ದೇವೆ. ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. 1600 ಪ್ರೌಢಶಾಲೆ, 600 PU ಕಾಲೇಜು, 250 ಪ್ರಥಮ ದರ್ಜೆ ಕಾಲೇಜು ಸ್ಥಾಪಿಸಿದ್ದಾರೆ. ಜೊತೆಗೆ 7-8 ಸಾವಿರ ಕೋಟಿ ರೂಪಾಯಿ ಶಾಲಾ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕೆ ಕೊಟ್ಟಿದ್ದಾರೆ ಎಂದರು. 4800 ಶಿಕ್ಷಕರು, 1600 PU ಕಾಲೇಜಿಗೆ ಉಪನ್ಯಾಸಕರನ್ನು ಕುಮಾರಸ್ವಾಮಿ, ಯಡಿಯೂರಪ್ಪ ಇದ್ದಾಗ ನೇಮಕ ಮಾಡಿದ್ದಾರೆ. ಈಗ JDS, BJP ಸೇರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎದುರಿಸುತ್ತಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ವಿವೇಕಾನಂದ ಗೆದ್ದೇ ಗೆಲ್ತಾರೆ ಎಂದು ನುಡಿದರು. ಎಕ್ಸಿಟ್ ಪೋಲ್ ವಿಚಾರ ಬಗ್ಗೆ ಪ್ರಶ್ನಿಸಿದಾಗ ಇವತ್ತು ಏನು ಹೇಳುವುದಿಲ್ಲವೆಂದರು. ನಂತರ ಎಕ್ಸಿಟ್ ಪೋಲ್ನಲ್ಲಿ JDS 2ರಿಂದ 3 ಗೆಲುವು ಸಾಧಿಸುತ್ತೆ ಎಂದಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿ ದೇವರಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ಬೇರೆ ಯಾವುದೇ ಪ್ರಶ್ನೆಗಳಿಗೆ ಅವಕಾಶವಾಗದಂತೆ ಆತುರವಾಗಿ ಕಾರಿನಲ್ಲಿ ತೆರಳಿದರು. ವಿಧಾನಸಭಾ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಈಗಾಗಲೇ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚುನಾವಣೆ ಪ್ರಚಾರ ಮಾಡಿದೆ. ನಾಯಕತ್ವವಾಗಿ ಬೇಲೂರು, ಅಕ್ಕೇಕೆರೆ, ಬಾಲೂರು, ಸಕಲೇಶಪುರ, ನಾವು ಯಾವ ಉದ್ದೇಶಕ್ಕೆ ಈಗ ಪ್ರೌಢಶಾಲೆ ಶಿಕ್ಷಕರು, PU ಕಾಲೇಜು, ಕಾಲೇಜ್ ಶಿಕ್ಷಕರು ಇವತ್ತು ಸ್ವಾತಂತ್ರ್ಯ ಬಂದ 75 ವರ್ಷ 50 ವರ್ಷದಲ್ಲಿ ಏನಾದರೂ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಕುಮಾರಸ್ವಾಮಿ. ಅವತ್ತು 1600 ಪ್ರೌಢಶಾಲೆ, ಸುಮಾರು 600 PU ಕಾಲೇಜು, ಸುಮಾರು 250 ಪ್ರಥಮ ದರ್ಜೆ ಕಾಲೇಜು ಮತ್ತು ಸುಮಾರು 7,000 ಕೋಟಿ ಬಿಲ್ಡಿಂಗ್ಗಳಿಗೂ ಕೊಟ್ಟಿದ್ದಾರೆ 2 ಬಾರಿ ಮುಖ್ಯಮಂತ್ರಿ. ಮತ್ತು ಒಂದೇ ಸಾರಿ ಕಾಲೇಜುಗಳಿಗೆ 4,800 PU ಕಾಲೇಜ್ 1000 ಶಿಕ್ಷಕರ ಎಲ್ಲ